ಅರ್ಪಿಕರ್ ಶಾಲನ್ ಸಿಂಗ್ ಯಾರು ಗೊತ್ತಾ? ಇದೇ ನಾಳೆ ಕಾರ್ಯಕ್ರಮ ನಮ್ಮ ಹಳೆ ವಿದ್ಯಾರ್ಥಿಗಳ ಕೊಡುಗೆ ಆಗಿರೋದು ಈ ಸ್ಟೇಜ್ ಮೇಲೆನೆ ಮಾಡ್ಬೇಕು ಅನ್ಕೊಂಡು ನಾವು ಇದು ಮಾಡ್ತಾ ಇದೀವಿ ನೋಡಿ. ಇದು ಮೊದಲಿಗೆ ಈ ಸ್ಟೇಜ್ ಇರಲಿಲ್ಲ. ಹಿಂದಿನ STMC ಅವರು ಅದೆಲ್ಲ ಸಹಕಾರದಿಂದ ಒಂದು ತಕ್ಕ ಮಟ್ಟಿಗೆ ತಗೊಂಬಂದಿದ್ರು. ಇವಾಗ ಅದನ್ನೇ ನಾವು ಮುಂದುವರೆದಾಗಿ ನಮ್ಮ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡು, ಅದೇ ಹೇಳಿದ್ರಲ್ಲ 14/8/2025 ಕ್ರಿಯೇಟ್ ಆಗಿರೋ ಗ್ರೂಪ್ ಇದರಿಂದ ನಮ್ಮ ಹಳೆ ವಿದ್ಯಾರ್ಥಿಗಳೆಲ್ಲ ಸಹಕಾರದಿಂದ ತುಂಬಾ ಸ್ಟೇಜ್ ಎಲ್ಲ ಕಂಪ್ಲೀಟ್ ಮಾಡಿದೀವಿ. ಮತ್ತೆ ಈ ಧ್ವಜ ಕಂಬ ಇಲ್ಲಿ ಮುಂದೆ ಇತ್ತು, ಅದನ್ನ ನಾವು ಇದೇ ವಿದ್ಯಾರ್ಥಿಗಳು ಇಲ್ಲಿ ಅತಿಥಿ ಶಿಕ್ಷಕರಾಗ್ಯಾರ, ಅವ್ರ ಗ್ರೂಪ್ನವ್ರೆಲ್ಲ ಇದು ಮಾಡ್ಕೊಂಡು ಶಿಫ್ಟ್ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಅದೇ ತರ ಈ ಐ ಮಾಸ್ಕ್ ಒಂದು ಇದು ಮಾಡ್ಕೊಟ್ಟಿದ್ದಾರೆ ನಮಗೆ. ಆ ಐ ಮಾಸ್ಕ್ ಹಳೆ ವಿದ್ಯಾರ್ಥಿಗಳೇ ಇದು ಮಾಡಿರೋದು. ಮತ್ತೆ ಇಲ್ಲಿ ಯಾವುದು ನೀವು ನೋಡಿದ್ರ ಹಿಂದಿನ ಸರಿ ಬಂದ ಪ್ರೆಸ್ ಮೀಟ್ ಮಾಡಿದಾಗೆ ತುಂಬಾ ಗಲೀಜಿತ್ತು ಅಲ್ಲ, ಅದು ಬಹಳ ಏನ್ ನೋಡಂಗಿರ್ಲಿಲ್ಲ. ಈಗ ನೋಡಿ ಅದನ್ನು ತೋರಿಸಿ ಇದನ್ನು ತೋರಿಸಬೇಕಾದ್ರೆ ಮತ್ತೆ ನಮಗೆ ಟಾಯ್ಲೆಟಿನ ವ್ಯವಸ್ಥೆ ಇದಿರಲಿಲ್ಲ. ಅದನ್ನು ನಾವು ಪಂಚಾಯತ್ PDO ಅವರ ಶಿವಕುಮಾರ್ ಅವರ ಸಹಕಾರ ಮತ್ತೆ ನಮ್ಮ ಹಳೆ ವಿದ್ಯಾರ್ಥಿಗಳು ಎಲ್ಲ ಸಹಕಾರದಿಂದ ಅದಕ್ಕೆ ಒಂದು ಹೆಣ್ಣು ಹುಡುಗಿಯರಿಗೆ ಸಪರೇಟ್ ಆಗಿ ಶೌಚಾಲಯ ಮಾಡ್ಕೊಂಡಿದೀವಿ. ಮತ್ತೆ ಶಾಲೆನ ತುಂಬಾ ಗಲೀಜಿತ್ತು, ಅದನ್ನೆಲ್ಲ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ನಾವೆಲ್ಲ ಕ್ಲೀನ್ ಮಾಡಿಸಿದೀವಿ. ಅವರು ಮತ್ತೆ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಂಚಾಯತರು ಊರಿನವರು ಯಾರೇ ಹೆಸರು ಹೇಳಕ್ಕೆ ನನ್ನ ಹೆಸರು ಹೇಳಿಲ್ಲ ಅದ ಅನ್ನಂಗಿಲ್ಲ, ನನ್ನದು ಹೇಳಿಲ್ಲ ಅನ್ನಂಗಿಲ್ಲ, ಎಲ್ಲರೂ ಸಹಕಾರ ಮಾಡಿದ್ದಾರೆ. ಅದರಿಂದ ಮತ್ತೊಂದ್ಸರಿ ನೀವು ಎಲ್ಲಿ ತಕನ ನಮಗೆ ಸಪೋರ್ಟ್ ಮಾಡ್ತೀರಿ, ನಾನು ಅಲ್ಲಿ ತಕನ ಮಾಡಕ್ಕೆ ರೆಡಿ ಇದ್ದೀವಿ. ನಾವು ಈಗಿನ STMC ಗ್ರೂಪ್ನವರು ನೀವು ಮಾಡ್ತಾ ಇರ್ರಿ, ನಿಮಗೆ ಇಂಥದ್ದು ಮಾಡಿ ಅಂತಂದು ನಮಗೆ ತೋರಿಸ್ಕೊಂತ ಹೋಗಿ ನಾವು ಆ ಥರ ಮಾಡಕ್ಕೆ ರೆಡಿ ಇದ್ದೀವಿ. ಮತ್ತೊಮ್ಮೆ ನಾಳೆ ನಡೆಯುವ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಇದೇ ಥರ ನನಗೆ ಹೆಂಗೆ ಸಪೋರ್ಟ್ ಮಾಡ್ತೀರಿ ನಾಳೆ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಬೇಡಿಕೊಳ್ತಾ ಇದ್ದೀನಿ. ಸರ್, ನಮ್ಮ ಹೆಸರು ಪ್ರಭಾಕರ YS ಅಂತ. ಈ ಶಾಲೆಯ ಹಳೆ ವಿದ್ಯಾರ್ಥಿ ಮತ್ತು ಇದೆ ಸೊಕ್ಕೆ ಸರ್ ನಮ್ಮದು. ಸರ್, ಸೊಕ್ಕೆ ಸರ್ಕಾರಿ ಪ್ರಾಥಮಿಕ ಶಾಲೆ ಸೊಕ್ಕೆಯಲ್ಲೇ 1ನೇ ತರಗತಿಯಿಂದ 7ನೇ ತರಗತಿವರೆಗೆ ಇಲ್ಲೇ ವ್ಯಾಸಂಗ ಮಾಡಿದ್ದೀನಿ. ಮತ್ತೆ ಈಗ ಪ್ರೆಸೆಂಟ್ ನಾನು STMC ಅಧ್ಯಕ್ಷ ಇದ್ದೀನಿ. ಸರ್, ನಾವು ಈ ಶಾಲೆಗೆ ಬಂದಾಗಿನಿಂದ ನಮಗೆ ಭಾಳ ಕೆಲಸಗಳನ್ನ ಮಾಡ್ತಾ, ಮೊದಲಿಗೆ ತುಂಬಾ ಭಾಳ ಏನು ಸರಿಯಾಗಿ ವ್ಯವಸ್ಥೆಗಳು ಸರಿಯಾಗಿರ್ಲಿಲ್ಲ ಇಲ್ಲಿ. ನಾವು ಈ 1 ಇಯರ್ಲಿಂದ ಬಂದ್ಮೇಲೆ ನಮ್ಮ ಟೀಚರ್ಸ್ ಆಗಲಿ ನಮ್ಮ STMC ಮೆಂಬರ್ಗಳೆಲ್ಲ ಭಾಳ ನನಗೆ ಸಾಥ್ ಕೊಟ್ಟು ನನಗೆ ಮತ್ತೆ ಪ್ರೆಸೆಂಟ್ ಇನ್ನೊಂದು ಹೇಳ್ಬೇಕಪ್ಪ ಅಂದ್ರೆ ನಮ್ಗೆ ಊರಿನ ಹಳೆ ವಿದ್ಯಾರ್ಥಿಗಳು ಭಾಳ ಸಹಕಾರ ಇದೆ ನಮಗೆ. ಅವ್ರು ಇದರಿಂದ ನನಗೆ ಒಂದೊಂದೇ ಹಂತವಾಗಿ ನಾನು ಕೆಲವೊಂದು ವರ್ಕ್ಗಳು ಮಾಡ್ಕೊಂತ ಬಂದಿದ್ದೀನಿ. ನಾವು ಹೇಳೋದಕ್ಕಿನ್ನು ನೀವು ನೋಡಿದ್ರೂ ಗೊತ್ತಾಗುತ್ತೆ ಅನಿಸುತ್ತೆ. ನನಗೆ ಹಳೆ ವಿದ್ಯಾರ್ಥಿಗಳಿಂದ ನನಗೆ ಐ ಮಾಸ್ಕ್ ಆಗಿದೆ. ಇಲ್ಲಿ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಹೌದೌದು, ವಿದ್ಯುತ್ ಆಗಿದೆ. ನೈಟ್ ನೋಡಕ್ಕೂ ಒಂಥರ ತುಂಬಾ ಚೆನ್ನಾಗಿದೆ. ಇವಾಗ ನೈಟ್ ನಾವು ತುಂಬಾ ಈ ಶಾಲೆಗೆ ನೈಟ್ ಬರ್ತಾನೆ ಇರಲಿಲ್ಲ. ನಾನು ಡೈಲಿ ಬಂದು ಹೋಗ್ತಾ ಇದೀವಿ. ಇವಾಗ ನಮ್ಮ STMC ಅವರು ನಾವೆಲ್ಲ ಸೇರ್ಕೊಂಡು ಒಂದು ಸ್ವಲ್ಪ ಕುತ್ಕೊಂಡು ಹೋಗ್ತಾ ಇದೀವಿ. ಆ ತರ ಆಗಿದೆ. ಮತ್ತೆ ನೀರಿನ ವ್ಯವಸ್ಥೆ ಇದಿರಲಿಲ್ಲ. ನೀರಿನ ವ್ಯವಸ್ಥೆಗೆ ಅದನ್ನ ಮೋಟರ್ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಹಳೆ ವಿದ್ಯಾರ್ಥಿನೇ. ಮತ್ತೆ ಕೆಲವೊಂದು ಚಿಕ್ಕ ಪುಟ್ಟ ಇದನ್ನು ನಮಗೆ ಭಾಳ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ. ಒಂದು ಇಟ್ಟಿಗೆ ಸಮೇತ ಏನೇ ಕೇಳಲಿ ನಮ್ಮ STMC ಸರ್ ಯಾರೇ ಏನೇ ಕೇಳಿದ್ರು ಊರಿನವ್ರು ಭಾಳ ಇದಾಗಿದೆ. ಮತ್ತೆ ಟೀಚರ್ಸ್ ಇವಾಗ ತುಂಬಾ ನನಗೆ ಭಾಳ ಅನಿಸುತ್ತೆ. ಎಲ್ಲರೂ ಅವ್ರವ್ರ ಇದಕ್ಕೆ ತಕ್ಕಂತೆ ಕರೆಕ್ಟಾಗಿ ನಾವು ಇದಾಗಿ ಹೋಗ್ತಾ ಇದ್ದಾರೆ. ಅದರಿಂದ ನಮಗೆ ಟೀಚರ್ದು ಇದಿಲ್ಲ. ಮತ್ತೆ HM ಇದಿರಲಿಲ್ಲ, ಅದನ್ನು ಇವಾಗ ನಿಭಾಯಿಸ್ಕೊಂಡು ಹೋಗ್ತೀವಿ ಅಂತಂದು ಒಬ್ರು ನಮ್ಮ ಸುನೀತಾ ಮೇಡಮ್ ಅವರು ಇದು ಮಾಡ್ತಾ ಇದ್ದಾರೆ. ಖಾಲಿ ಒಂದಿದೆ, ಅದು CRP ಆಗಿ ಹೋಗಿದ್ದಾರೆ, ಉನ್ನತ ಹುದ್ದೆಗೆ ಹೋಗಿದ್ದಾರೆ. ಅವ್ರ ಇದೇ ಊರಿನವರ ಇದೇ ಸ್ಕೂಲ್ನ ವಿದ್ಯಾರ್ಥಿನಿ ಅವರ ಅಮ್ಮ. ಅವರು CRP ಆಗಿ ಹೋಗಿದ್ದಾರೆ. ಇವಾಗ ಕೊರತೆ ಏನಿಲ್ಲ. ನಮ್ಮ ಶಾಲೆ ಮಕ್ಕಳ ವಿದ್ಯಾರ್ಥಿ ಸಂಖ್ಯೆ 227 ಇದೆ. ಸಾಧನೆ ನಾವು ಮಾಡಿದ್ದಕ್ಕನ್ನೋದಕ್ಕೆ ನಮ್ಮ ಹಳೆ ವಿದ್ಯಾರ್ಥಿಗಳು ಮಾಡಿಸಿದ್ದಾರೆ. ನಾನು ನಿಂತು ಮಾಡಿಸಿರ್ಬೋದು, ಅವ್ರು ಮಾಡಿಸ್ತಾ ಇದ್ದಾರೆ. ನನಗೆ ಅದೊಂದು ಭಾರಿ ಇದು ಅನಿಸ್ತದೆ. ಅವ್ರ ಸಹಕಾರ ಇದ್ದಿದ್ರೆ ನಾನು ಏನು ಮಾಡೋಕ್ಕೂ ಸಿದ್ಧರಿದ್ದೀವಿ ನಾವು STMC ಅವರು.
ಮತ್ತೆ ಒಂದೊಂದೇ ಕೇಳ್ತಾ ಇದೀವಿ. ಸ್ಟೇಜ್ ಮಾಡಿಸಿದ್ವಿ. ಸ್ಟೇಜ್ಗೆ ಅವರು ಇದನ್ನು ಎಲ್ಲ ಏನೇನ್ ಬೇಕಾದ ಅದನ್ನೆಲ್ಲ ಕೊಡಿಸ್ತಾ ಇದಾರೆ. ಮತ್ತೆ ಧ್ವಜದ ಕಂಬ ಶಿಫ್ಟ್ ಮಾಡಿಸ್ಕೊಡು ಅಂತ ಹೇಳಿದ್ವಿ, ಅವರೇ ಒಂದು 3-4 ಹುಡ್ರು ಶಿಫ್ಟ್ ಮಾಡಿಸ್ಕೊಡ್ತಾ ಇದಾರೆ. ಮತ್ತೆ ಇದಕ್ಕೆ ಲೇಬರ್ದು ಇದನ್ನ ಇದನ್ನ ತಗೊಂಡು ಆನಂದ್ ಬಿವಿ ಅಂತ ಅಂದು ಅವನು ಏನು ತಗೊಳ್ತಾ ಇಲ್ದೆ ನಿಂತಿದ್ ಎಲ್ಲ ಈ ಕೆಲಸನೂ ಮಾಡಿಸ್ತಾ ಇದ್ದಾನೆ ಅವನು. ಅವನಿಗೆ ತುಂಬಾ ಧನ್ಯವಾದಗಳು. ಮತ್ತೆ ಊರ್ನರು ನನಗೆ ಹಳೆ ವಿದ್ಯಾರ್ಥಿಗಳು ಬಹಳ ಇದು ಮಾಡ್ತಿದ್ರೆ. ಈ ಬಿಲ್ಡಿಂಗ್ ನೋಡ್ರಿ, 125 ವರ್ಷ ಆ ಬಿಲ್ಡಿಂಗು. ಇದನ್ನ ನಾವು ಒಡಸಿ ಏನೋ ಮಾಡಕ್ ಅನ್ಕೊಂಡಿದ್ವಿ. ಹುಡ್ರು ಹೊರಗಡೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಅದು ಗಾಳಿ ಧೂಳು ಮಳೆ ಗಾಳಿಗೆ ಇದು ಮಾಡ್ತಾ ಆಗುತ್ತೆ ಅನ್ಕೊಂಡು ಏನೋ ಪ್ಲಾನ್ ಮಾಡಿದ್ವಿ. ಈ ತರ ಮಾಡ್ಸಿದ್ರೆ ಚೆನ್ನಾಗಲ್ಲ ಅನ್ಕೊಂಡು ಇಲ್ಲಿ ಮಧ್ಯೆ 2 ಗೋಡೆ ಇದ್ವು. 3 ರೂಮಿಗೆ ಸೇರಿ 2 ಗೋಡೆ ಇದ್ವು. ಅದನ್ನೆಲ್ಲ ಒಡಿಸಿ ಇವಾಗ ಊಟದ ಹಾಲ್ ಮಾಡಿದೀವಿ. ಇವಾಗ ಅದಕ್ಕೂ ಬೇರೆ ದಾನಿಗಳು ಇದು ಮಾಡ್ತೇವೆ ಅಂತ ಹೇಳಿದ್ರೆ, ಅವ್ರು ಇವಾಗ ಸದ್ಯಕ್ಕೆ ಅವ್ರ ಹೆಸರು ಫೋಟೋ ಏನು ಬೇಡ ಅಂತ ಹೇಳಿದಾರೆ. ಮುಂದಿನ ದಿನಗಳದ್ದು ಅವ್ರನ್ನ ಕರೆಸಿ ನಾವು ಇನ್ನೊಂದು ಪ್ರೆಸ್ ಮೀಟಿಂಗ್ ಮಾಡಕ್ ಅನ್ಕೊಂಡಿದೀವಿ ಅವ್ರ ಬಗ್ಗೆ. ಕಾರ್ಯಕ್ರಮ ನಾಳೆ ನಮ್ಮ ಸ್ಕೂಲ್ ಡೇ ಇದು ಮಾಡಕ್ ಅನ್ಕೊಂಡಿವಿ. ಈ ಮುಖಾಂತರ ನಾನು ಎಲ್ಲಾ ಹಳೆ ವಿದ್ಯಾರ್ಥಿಗಳು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಪೋರ್ಟ್ ಮಾಡಿದಂತ ಎಲ್ಲರೂ ಬಂದು ನಮಗೆ ಪ್ರೋತ್ಸಾಹ ಮಾಡಬೇಕಾಗಿ ಅವರಲ್ಲಿ ನಾನು ಬೇಡಿಕೊಳ್ತಾ ಇದ್ದೀನಿ. ಕೆಲವೊಂದು ಅವರು ಮಾತಾಡ್ತಾ ಇದ್ದಾರೆ. ಅವರು ತಿಪ್ಪೇಶ್ ನಾಯ್ಕ್ ಆರ್ ಅಂತೇಳಿ, ನಾವು ಆಂಗ್ಲ ಭಾಷಾ ಶಿಕ್ಷಕರಾಗಿ 6 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಾವು ಮೊದಲು ಬಂದಾಗಲಿಂದ ಈಗ ತುಂಬಾ ವ್ಯತ್ಯಾಸ ಇದೆ. ಇಂಪ್ರೂವ್ಡ್ ಲಾಟ್. ನಮ್ಮ ಶಾಲೆ ತುಂಬ ಇಂಪ್ರೂವ್ ಆಗಿರುವಂಥ ವಿಚಾರವನ್ನು ನಾನು ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಯಾಕಪ್ಪ ಅಂತಂದರೆ ನೋಡಿ, ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಅದರಲ್ಲೂ ಈ ವರ್ಷ ತುಂಬಾ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ಅದರಲ್ಲೂ 14/8/2025 ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು, ಶಾಲಾಭಿವೃದ್ಧಿ ಹಾಗೂ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಸೇರಿ ಒಂದು ವಾಟ್ಸಪ್ ಗ್ರೂಪನ್ನು ರಚನೆ ಮಾಡ್ಕೊತಾರೆ. ಅವರ ಒಂದು ಧ್ಯೇಯೋದ್ದೇಶ ಏನಾಗಿತ್ತಪ್ಪ ಅಂತಂದರೆ, ಸರ್ಕಾರಿ ಶಾಲೆ ಉಳಿಸಿ ಹಾಗೂ ಬೆಳೆಸಿ ಎಂಬ ಧ್ಯೇಯವಾಕ್ಯದೊಂದಿಗೆ ವಾಟ್ಸಪ್ ಗ್ರೂಪನ್ನು ಅವರು ರಚಿಸಿಕೊಂಡು ಹಲವಾರು ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಚಾಲನೆಯನ್ನು ನೀಡ್ತಿರ್ತಾರೆ. ಈಗಾಗಲೇ ನಮ್ಮ STMC ಅಧ್ಯಕ್ಷರು ಹಾಗೂ ಮುಖ್ಯೋಪಾಧ್ಯಾಯರು ಹೇಳಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಅದರಲ್ಲಿ ಸೇರ್ಕೊಂಡಿದ್ದಾವೆ. ನೀವು ಇಲ್ಲಿ ನೋಡ್ಬೋದು, ಈ ಒಂದು ಹಾಲನ್ನು ನೋಡಿದರೆ ಗೊತ್ತಾಗುತ್ತೆ ಎಷ್ಟೊಂದು ಇಂಪ್ರೂವ್ ಆಗಿದೆ ಅಂತೇಳಿ ನಮ್ಮ ಒಂದು ಸರ್ಕಾರಿ ಶಾಲೆ. ಈ ನಿಟ್ಟಿನಲ್ಲಿ ನಾವೊಂದು ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಎಂಬ ಗೀತೆಯನ್ನು ಕೂಡ ನಾವು ಒಂದು ರಚನೆಯನ್ನು ಮಾಡಿದ್ದೇವೆ. ನಾಳೆ ಅದನ್ನು ಪ್ರಸಾರವನ್ನು ಮಾಡಲಿಕ್ಕಿದ್ದೇವೆ. ಎಲ್ಲರೊಂದಿಗೆ ಸಂಜೆ 6 ಗಂಟೆಗೆ ಎಲ್ಲರೂ ತಪ್ಪದೆ ಬನ್ನಿ, ಭಾಗವಹಿಸಿ. ನಮ್ಮ ಒಂದು ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನದ ಒಂದು ಗೀತೆಯನ್ನು ಕೇಳಿ ನೀವು ತಾವು ದಯಮಾಡಿ ತಮ್ಮ ಒಂದು ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಿ ನಮ್ಮ ಶಾಲೆಯನ್ನು ಉಳಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ನಾನು ರಿಕ್ವೆಸ್ಟನ್ನು ಮಾಡ್ಕೋತಾ ಇದ್ದೀನಿ. ಆ ಒಂದು ಸಂದರ್ಭದಲ್ಲಿ ಒಂದು ಚಿಕ್ಕದೊಂದು ಶಾಲೆ ನಾನು ಮಾತ್ರ ಹೇಳ್ತಾ ಇದ್ದೀನಿ, 2 ಶಾಲನ್ನ. ಸರ್ಕಾರಿ ಶಾಲೆ ನಮ್ದು ಇಂಗ್ಲಿಷ್ ಮೀಡಿಯಮ್ಮ, ಹಾಡಲ್ಲೇ ಕೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ್ಮ. ಸರ್ಕಾರಿ ಶಾಲೆ ನಮ್ದು ಇಂಗ್ಲಿಷ್ ಮೀಡಿಯಮ್ಮ, ಹಾಡಲ್ಲೇ ಕೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ್ಮ. ಎಷ್ಟು ಚಂದ ಐತೆ ನಮ್ಮ ಸರ್ಕಾರಿ ಶಾಲೆ, ನಿಮ್ಮೆಲ್ಲರಿಗೂ ತುಂಬು ನಮನ. ಸರ್ಕಾರಿ ಶಾಲೆ ನಮ್ದು ಇಂಗ್ಲಿಷ್ ಮೀಡಿಯಮ್ಮ, ಹಾಡಲ್ಲೇ ಕೋರುವೆ ನಿಮಗೆ ಹಾರ್ಟ್ಲಿ ವೆಲ್ಕಮ್ಮ. ಇನ್ನು ಮುಂದೆ ಆಗಿ ಅದರಲ್ಲಿ ನಾವು ಚರಣ ಹಾಗೂ ಪಲ್ಲವಿನೂ ಕೂಡ ಇದೆ. ತಾವು ದಯಮಾಡಿ ನಾಳೆ ಸಂಜೆ ಬನ್ನಿ, ಕೇಳಿ ಎಂಜಾಯ್ ಮಾಡಿ. ನಾವು ಒಂದು ಸರ್ಕಾರಿ ಶಾಲೆನ ಉಳಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನಮಗೆಲ್ಲರೂ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧ್ವಜದ ಕಂಬ ಶಿಫ್ಟಿಂಗ್ ಇರ್ಬೋದು, ಅನೇಕ ರೀತಿ ಇದೇ ರೀತಿ ಹೇಳ್ತವೆ, ಸಾಲಾಗಿದ್ದಾವೆ. ಇದೆಲ್ಲ ಪ್ರೋತ್ಸಾಹ ಹಳೆ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರ ಸಹಕಾರದಿಂದ ನಡೀತಾ ಇದೆ. ಮತ್ತೆ ಮುಂದೆನೂ ಕೂಡ ಇದೇ ರೀತಿ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಇರೋವರೆಗಾಯ್ತು, ನಾವು ನೆಕ್ಸ್ಟ್ ಬಿಟ್ಮೇಲೆ ಆದ್ರೂ ಕೂಡ ನಾವು ಇದೇ ರೀತಿ ಎನ್ಕರೇಜ್ ಕೊಡ್ತಾನೆ ಬರ್ತಾ ಇರ್ತೀವಿ. ಇದರಲ್ಲಿ 2 ಮಾತಿಲ್ಲ. ನಾವು ಈ ಬಿಲ್ಡಿಂಗ್ ಒಂದು 123 ವರ್ಷ ಆಯ್ತು. ಇದು ಬಿಲ್ಡಿಂಗ್, ಇದು ಶತಮಾನೋತ್ಸವ ಆಚರಣೆ ಆಗಿ ಬಿಟ್ಟಿರ್ತಕ್ಕಂಥ ಬಿಲ್ಡಿಂಗ್ ಇದು. ನಮ್ಮಿಂದ ನಶಿಸಿ ಹೋಗತಕ್ಕಂಥದ್ದು ಬೇಡ ಅಂತ ಹೇಳ್ಬಿಟ್ಟು ಇದರಲ್ಲಿ ಮಧ್ಯೆ 2 ವಾಲ್ ಇದ್ವು ರೀ, ಗೋಡೆ ಇದ್ವು. ಅವ್ನು ತೆಗೆದ್ಬಿಟ್ಟು ಕಾಲ್ ಮಾಡಿದ್ವಿ. ಇದು ಏನಕ್ಕೆ ಮಾಡಿದ್ವಿ ಅಂದ್ರೆ, ಡೈನಿಂಗ್ ಹಾಲ್, ಹುಡುಗರೆಲ್ಲ ಮಕ್ಕಳೆಲ್ಲ ಹೊರಗೆ ಕೂಡ್ತಾ ಇದಾರೆ. ಪಂಚಾಯತ್ ಗಮನಕ್ಕೆ ತಂದ್ವಿ, ಮತ್ತೆ MLR ಮತ್ತೆ ಆಮೇಲೆ ತಾಲೂಕು ಮಟ್ಟದಲ್ಲಿ ಎಲ್ಲರಿಗೂ ಗಮನಕ್ಕೆ ತಂದ್ವಿ. ಯಾರು ಕೂಡ ಅದಕ್ಕೆ ಇದಾಗ್ಲಿಲ್ಲ. ಅಮೌಂಟ್ ಯಾಕಂದ್ರೆ ಜಾಸ್ತಿ ಆಯ್ತು. ನಾವು ಅವಾಗ ಸಡನ್ ಆಗಿ ಏನ್ ಥಿಂಕ್ ಮಾಡಿದ್ವಿ ಅಂದ್ರೆ, ಇವೆರಡು ವಾಲ್ ತೆಗೆದ್ರೆ ಈಸಿ ಆಗುತ್ತೆ ನಮಗೂ ಕೂಡ. ಯಾವುದೇ ಒಂದು ಕಾರ್ಯಕ್ರಮ ಮಾಡ್ಲಿ, ಏನೇ ಫಂಕ್ಷನ್ ಮಾಡ್ಲಿ, ಮೀಟಿಂಗ್ ಮಾಡ್ಲಿ, ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತಂದು 2 ವಾಲ್ ತೆಗೆದು, ಇದು ಕೂಡ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಆಗಿದೆ. ಇದು ಕೂಡ ಯಾವುದೇ ಕೆಲಸ ಇದ್ರೂ ಕೂಡ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದಾನೇ ನಡೀತಾ ಐತಿ, ಮುಂದೆ ಕೂಡ ನಡೆಯುತ್ತೆ. ಎಲ್ಲ ಕೂಡ ಈಗ ನಮ್ಮ ಅಧ್ಯಕ್ಷರು ಹೇಳಿದ ರೀತಿಯಲ್ಲಿ ಎಲ್ಲವೂ ಪ್ರತಿಯೊಬ್ರು ಕಾಲ್ ಮಾಡಿ ಏನಾಗ್ತೈತಿ ಏನಿಲ್ಲ ಅಂತ ಕಾಲ್ ಮಾಡ್ಬಿಟ್ಟು ತಿಳ್ಕೊಳ್ತಾ ಇದ್ದಾರೆ. ಮತ್ತೆ ಏನ್ ಬೇಕಾಗಿದೆ, ಏನ್ ಮಾಡ್ಬೋದಿದೆ, ಮುಂದೆ ಏನ್ ಮಾಡ್ಬೇಕು ಅಂತಂತ ಪ್ರತಿಯೊಂದು ವಿಷಯನಾದ್ರೂ ಚರ್ಚೆ ಮಾಡ್ತಾ ಇದ್ದಾರೆ ಅವರು ಕೂಡ. ಮತ್ತೆ ಅದಕ್ಕೆ ಹಿಂಗ್ ಈ ಟೈಪ್ ಮಾಡ್ಬೋದು ಅಂತಂದು ಅವರು ಕೂಡ ತಿಳಿಸ್ತಾ ಇದ್ದಾರೆ ಅವರು ಕೂಡ.
ನಾವು ಎಷ್ಟು ಬಸವರಾಜ್ ಹೆಚ್ಚು ನಮ್ಮದು ಶಾಲಾ ಕೊಡುಗೆ ಈ ಸಲ ನಾವು STM ಸದಸ್ಯರಾಗಿ ಹಳೆ ವಿದ್ಯಾರ್ಥಿಗಳು ನಮ್ಮ ಬ್ಯಾಚ್ ಇದ್ದ 2001 ಇಸಿ ಬ್ಯಾಚ್ ಇದ್ದ ಅವರು ಒಂದು ಸ್ಕೂಲಿಗೆ ಬಂದು ನೋಡಿದ್ರು, ವಿಸಿಟ್ ಮಾಡಿದ್ರು. ಈ ಸ್ಕೂಲಲ್ಲಿ ಮೇಷಾಗಿ ಹೋದಾರೆ ಕೆಲವರು ವಿದ್ಯಾರ್ಥಿಯಾಗಿ ಬಂದು ಏನೋ ಪ್ರಾಬ್ಲಮ್ ಅಂತ ಕೇಳಿದರು. ಇಲ್ಲ ಸ್ವಲ್ಪ ಸ್ಟೇಜ್ಗೆ ನಮ್ಮದು ಸೀಟ್ ವರ್ಕ್ ಏನಾಗಿ ಕೊಡ್ರಿ ಅಂತ ಕೇಳಿದ್ವಿ. ಅದು ಒಂದು ವೆಚ್ಚ ಒಂದು 3 ಲಕ್ಷ ರೂಪಾಯಿ ವೆಚ್ಚ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದರು. ಆ ಸಹಕಾರದ ನಮಗೆ ಭಾಳ ಪ್ರೋತ್ಸಾಹ ಧನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಕೆಲಸ ಆಲ್ರೆಡಿ ಅಮೌಂಟ್ ಸ್ಟಾರ್ಟ್ ಮಾಡಿದ್ದೀವಿ, ಕ್ರೋಢೀಕರಣ ಅಮೌಂಟ್ ಮಾಡ್ತಾ ಇದ್ದೀವಿ. ಅವ್ರ ಸಹಕಾರದ ನೀವೇನೇ ಕೆಲಸ ಮಾಡಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ ಅವರು. ಅದರಿಂದ ಮುಂದೆ ಏನೇ ಕೆಲಸ ಆಗಲಿ ಅಭಿವೃದ್ಧಿ ಕೆಲಸ ಮಾಡಿರಿ ಅಂತ ಹೇಳ್ತಿದ್ದಾರೆ. ಭಾಳ ಸಹಕಾರ ಕೊಡ್ತಾ ಇದ್ದಾರೆ ಗ್ರಾಮಸ್ಥರು ಪ್ರತಿಯೊಬ್ಬರು ಸಹಕಾರ ಕೊಡ್ತಿದ್ದಾರೆ. ನಮ್ದು ಒಟ್ಟು ನಾವು ಬಂದಾಗಲಿದ್ದ ಅಭಿವೃದ್ಧಿ ಕೆಲಸ ಆಗ್ತಾನೆ ಇದೆ. ನಮಸ್ತೆ ಸರ್, ನನ್ನ ಹೆಸರು ಸುನೀತಾ ಅಂತ ಹೇಳ್ಬಿಟ್ಟು ಸರ್. ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಸೊಕ್ಕೆ, ಜಗಳೂರು ತಾಲೂಕು ಮತ್ತು ದಾವಣಗೆರೆ ಡಿಸ್ಟಿಕ್ ಅಂತೇಳಿ. ಈ ಶಾಲೆಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಬಂದು ಈಗ ಒಂದು ವರ್ಷ ಆಯಿತು. ಇಲ್ಲಿ ಆವಾಗಿನಿಂದ ಈ ಶಾಲೆಯಲ್ಲಿ ಹಲವಾರು ನ್ಯೂನತೆಗಳನ್ನು ಕಂಡಿದ್ದಂಥ ಶಾಲೆಯದ್ದು. ಈಗ 1.5 ವರ್ಷದಿಂದ ನಮ್ಮ STMC 1 ವರ್ಷದಿಂದ ನಮ್ಮ STMC ಅವರು ಹೊಸ ಬಾಡಿ ನಿರ್ಮಾಣ ಆಯಿತು. ಆವಾಗಿನಿಂದ ಶಾಲೆಯನ್ನು ಒಂದು ಉನ್ನತಕರಿಸಬೇಕು ಅಂತಕ್ಕಂತಹ ಧ್ಯೇಯ ವಾಕ್ಯವನ್ನು ಇಟ್ಕೊಂಡ್ಬಿಟ್ಟು ನಮ್ಮ ಶಾಲೆಯ ಅಭಿವೃದ್ಧಿಗೋಸ್ಕರ ಅವರು ಪಣ ತೊಟ್ಬಿಟ್ಟು ಈ ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನ ಮಾಡ್ಕೊತ ಬಂದಿದ್ದಾರೆ. ಆ ಆಯೋಜನೆಗಳನ್ನು ಸಹ ಒಂದೊಂದೇ ಈಗ ಸಾಕಾರಗೊಳ್ತಾ ಇದ್ದಾವೆ. ನಮ್ಮ ಶಾಲೆಯ ಇದನ್ನ ಗ್ರೌಂಡನ್ನು ಸ್ವಚ್ಛಗೊಳಿಸೋದ್ರಿಂದ ಆಗಿರ್ಬೋದು, ನಮ್ಮ ಶಾಲೆ ತುಂಬ ದೊಡ್ಡದಾಗಿರ್ತಕ್ಕಂಥ ಕ್ರೀಡಾಂಗಣವನ್ನು ಹೊಂದಿರತಕ್ಕಂಥದ್ದು. ಈ ಕ್ರೀಡಾಂಗಣವನ್ನು ಕೊಟ್ಟಿರ್ತಕ್ಕಂಥ ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ STMC ಅಧ್ಯಕ್ಷರಿಗೆ ಸರ್ವ ಸದಸ್ಯರಿಗೂ ನಾನು ಮೊದಲನೇದಾಗಿ ಧನ್ಯವಾದನ ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ನಮ್ಮ ಶಾಲೆ ಇವತ್ತು ಐಮಾಸ್ಕ್ ಲೈಟಿಂದ ಕಂಗೊಳಿಸ್ತಾ ಇದೆ. ನಮ್ಮ ಶಾಲೆ ಆವರಣ ರಾತ್ರಿ ಹೊತ್ತು ನೋಡೋಕೆ ತುಂಬಾ ಸುಂದರವಾಗಿ ಕಾಣುವಂತಹ ಐಮಾಸ್ಕ್ ಲೈಟನ್ನು ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಕಲ್ಪಿಸಿಕೊಟ್ಟಿರ್ತಾರೆ. ಹಾಗೆಯೇ ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಅಭಿವೃದ್ಧಿಗೋಸ್ಕರ ಮಾನ್ಯ ಶಾಸಕರು ಸ್ಮಾರ್ಟ್ ಟಿವಿಯನ್ನು ಮತ್ತು ಜೆರಾಕ್ಸ್ ಮಿಷಿನ್ ಹಾಗೆಯೇ ಕಂಪ್ಯೂಟರ್ ವ್ಯವಸ್ಥೆಯನ್ನು ಸಹ ನಮ್ಮ ಶಾಲೆಗೆ ಕಲ್ಪಿಸಿಕೊಟ್ಟಿರ್ತಾರೆ. ಅವ್ರಿಗೂ ಸಹ ಈ ಕ್ಷಣದಲ್ಲಿ ನಾನು ಆಭಾರಿಯಾಗಿರ್ತೇನೆ. ಹಾಗೆಯೇ ಈಗ ನಾವು ಮಕ್ಕಳಿಗೆ ಟಾಯ್ಲೆಟ್ನ ವ್ಯವಸ್ಥೆನ ಗಂಡು ಮಕ್ಕಳಿಗೆ ಮತ್ತು ಹೆಣ್ಮಕ್ಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆ ನಮ್ಮಲ್ಲಿ ಅಷ್ಟೊಂದು ಸರಿಯಾಗಿರಲಿಲ್ಲ. ನಮಸ್ತೆ ಸರ್. ಇಲ್ಲ ಇನ್ನು 1 ವರ್ಷ ಆಗಿದೆ, ಇನ್ನು 2 ವರ್ಷ ಇದೆ ನನ್ನ ಅವಧಿ. ಇವಾಗ 1 ಇಯರ್ ಆಗಿದೆ ನಂದು. ನಾನು STMC ಅಧ್ಯಕ್ಷ ಆಗಿ 1 ಇಯರ್ ಆಗಿದೆ. ನನ್ನ ಇದಾದ ಕೈಲಾದ ಮಟ್ಟಿಗೆ ನಾನು ನಮ್ಮ STMC ಅವರು, ಊರಿನವರು ಮತ್ತು ಶಿಕ್ಷಕರ ಬೆಂಬಲದಿಂದ ನಾನು ಎಲ್ಲ ವರ್ಕ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತು ಪಂಚಾಯತಿಯರಾದ್ರೂ ಅವರು ಸಪೋರ್ಟ್ ಮಾಡಿದ್ದಾರೆ ನನಗೆ. ಕೆಲವೊಂದು ಇದ್ರಾಗಿ ಅವರು ಎಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ. ಒಂದು ಮೆಟೀರಿಯಲ್ಗಳು ಎಲ್ಲ ಮತ್ತು ಕೆಲವೊಂದು ಸಾಮಾನುಗಳನ್ನೆಲ್ಲ ಹಳೆ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಕಾಲ್ ಮಾಡಿ ಹಿಂಗೆ ಮಾಡಿಸಿ ನಾನು ಕೊಡ್ತೀನಿ ಅಂತಂದು ಮುಂದೆ ಬರ್ತಾ ಇದ್ದಾರೆ. ಅವ್ರಿಗೆ ನಾನು ತುಂಬ ಆಭಾರಿಯಾಗಿರ್ತೀನಿ. ನಾನು ಇರೋ ತನಕ ಅವ್ರು ಏನೇ ಹೇಳಿದ್ರು ನಾನು ಮಾಡಕ್ಕೆ ರೆಡಿ ಇದ್ದೀನಿ. ನಾನು ಏನು 2 ವರ್ಷ ಶಾಲಾ ಅಭಿವೃದ್ಧಿ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ಇವಾಗ. ಅದು ಒಂದು ಕ್ರೀಡೆಯಲ್ಲಿ ತುಂಬ ರಾಜ್ಯ ಮಟ್ಟಕ್ಕೂ ಹೋಗಿ ಬಂದಿದೆ. ಈ ಸರಿನೂ ಡಿವಿಷನ್ ಇದರಾಗಿ ಹೋಗಿ ಬಂದಿದೆ. ಅದನ್ನು ಇಲ್ಲಿ ಹಳೆ ವಿದ್ಯಾರ್ಥಿಗಳನ್ನೇ ಖೋಖೋ ಇದನ್ನ ಪ್ರಾಕ್ಟೀಸ್ ಮಾಡಿಸಿ ಪ್ರತಿದಿನನೂ ಬಂದು ಪ್ರಾಕ್ಟೀಸ್ ಮಾಡಿಸಿ ಅವರು ಅಲ್ಲಿ ತನಕ ತಗೊಂಡೋಗಿದ್ದಾರೆ. ಒಳ್ಳೆ ಚೆನ್ನಾಗಿ ನಡೀತಾ ಇದೆ. ಅದಾದ್ರೂ ಥ್ಯಾಂಕ್ ಯು. ದಿನಾಂಕ 30/1/2026 ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಸಾಯಂಕಾಲ 5 ಗಂಟೆಗೆ ಏರ್ಪಡಿಸಿರುತ್ತೇವೆ. ಈ ಕಾರ್ಯಕ್ರಮಕ್ಕೆ ಊರಿನ ಹಿರಿಯರು, ಗ್ರಾಮಸ್ಥರು ಹಾಗೂ ಹಳೆಯ ವಿದ್ಯಾರ್ಥಿಗಳು ಎಲ್ಲರೂ ಬಂದ್ಬಿಟ್ಟು ನಮಗೆ ಸಹಕಾರವನ್ನು ನೀಡಿ ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ನಮ್ಮ ಸರ್ಕಾರಿ ಶಾಲೆ ಉಳಿಸಿ ಬೆಳೆಸಿ ಎನ್ನುವ ಅಭಿಯಾನ, ಸರ್ಕಾರಿ ಶಾಲೆಯನ್ನ ಉಳಿಸಿ ಬೆಳೆಸಿ ಎನ್ನುವಂತಹ ಅಭಿಯಾನದಡಿಯಲ್ಲಿ ನಮ್ಮ ಶಾಲೆಯಲ್ಲಿ ಸಿಗುವಂತಹ ಉಚಿತ ಪಠ್ಯಪುಸ್ತಕಗಳಾಗಿರ್ಬೋದು, ಸಮವಸ್ತ್ರಗಳಾಗಿರ್ಬೋದು, ಕ್ಷೀರಭಾಗ್ಯ ಯೋಜನೆ, ಅನ್ನಭಾಗ್ಯ ಯೋಜನೆ, ಮಧ್ಯಾಹ್ನದ ಬಿಸಿಯೂಟ ಯೋಜನೆ, ಮೊಟ್ಟೆ ಮತ್ತು ಬಾಳೆಹಣ್ಣು, ಈ ಎಲ್ಲ ಯೋಜನೆಗಳ ಜೊತೆಗೆ
ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡ್ಬಿಟ್ಟು ಓದು ಕರ್ನಾಟಕ ಆಗಿರ್ಬೋದು, ಗಣಕ ಆಗಿರ್ಬೋದು, ಇನ್ನು ಹಲವಾರು ಯೋಜನೆಗಳನ್ನ ಹಾಕೊಂಡ್ಬಿಟ್ಟು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಪ್ರತಿ ಹಗಲಿರುಳು ಶ್ರಮಿಸ್ತಿರ್ತಕ್ಕಂಥ ನಮ್ಮ ಶಾಲೆಗೆ, ಸರ್ಕಾರಿ ಶಾಲೆಗೆ ದಯಮಾಡಿ ಎಲ್ಲರೂ ನಿಮ್ಮ ಮಕ್ಕಳನ್ನ ಸೇರಿಸಿ ಈ ಸರ್ಕಾರಿ ಶಾಲೆಗಳನ್ನ ಉಳಿಸುವಲ್ಲಿ ನಿಮ್ಮ ಎಲ್ಲರ ಪಾತ್ರವನ್ನ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಶಾಲೆಯ ಉನ್ನತಕ್ಕೆ ಕರೆಸಲಿಕ್ಕೆ ಹಳೆ ವಿದ್ಯಾರ್ಥಿಗಳು ಮತ್ತೆ ಊರಿನ ಹಿರಿಯರು ಎಲ್ಲರೂ, ನಮ್ಮ ಎಲ್ಲ ಶಿಕ್ಷಕ ವೃಂದದವರು ಸಹ ನನಗೆ ಇದೇ ರೀತಿಯಾಗಿ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ರೆ ನಾವು ಮುಂದೆ ನಮ್ಮ ಶಾಲೆಯನ್ನ ಯಾವ ಶಾಲೆಗಿಂತನೂ ಕಡಿಮೆ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ನಮ್ಮ ಶಾಲೆಯನ್ನ ಉನ್ನತಕರಿಸಲಿಕ್ಕೆ ನಾವೆಲ್ಲರೂ ಪಣ ತೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳ ಅದನ್ನ ಚೆನ್ನಾಗಿ ಓದ್ಬೇಕು, ಬರಿಬೇಕು. ಈ ಶಾಲೆನ ಹೊರಗಿನಿಂದ ಅಷ್ಟೇ ಇದನ್ನ ಚೆನ್ನಾಗಿ ಕಾಣುವಂಥದ್ದಲ್ಲ, ಒಳಗಿನ ರೀತಿಯಿಂದನೂ ಸಹ ಮಕ್ಕಳು ಚೆನ್ನಾಗಿ ಓದ್ಬೇಕು, ಬರಿಬೇಕು ಅನ್ನೋ ಒಂದು ಆಶೋದಯದಿಂದ ಟೀಚರ್ಸು ಸಹ ಹಲವಾರು ರೀತಿಯಾಗಿರ್ತಕ್ಕಂತಹ ಪ್ರಗತಿಗೆ ಒಯ್ಯೋದಿಲ್ಲ. ಪಾಠದ ವಿಷಯಗಳಿಗೆ ಮಾತ್ರ ಅದನ್ನ ನಾವು ಬಳಸಲಿಕ್ಕೆ ಇದು ಮಾಡ್ಕೊಂಡ್ಬಿಟ್ಟು ಆಫೀಸ್ ರೂಮಲ್ಲೇ ಮೊಬೈಲ್ ಬಾಕ್ಸ್ ಅಂತ ಮಾಡಿದ್ವಿ, ಅದರಲ್ಲಿ ಅವರು ಇಟ್ಟು ಹೋಗ್ತಾ ಇದ್ದಾರೆ. ಹಾಗೆ ಇನ್ನೂ ಹಲವಾರು ಇಷ್ಟಪಡ್ತೀವಿ. ಮತ್ತು ನಮ್ಮ ಶಾಲೆಯ ಈ ಕೊಠಡಿಯನ್ನ ಈಗ ಹಳೆ ವಿದ್ಯಾರ್ಥಿಗಳು ನಮಗೆ ಊಟದ ಹಾಲನ್ನ ಮಾಡ್ಕೊಳ್ಳಿಕ್ಕೆ ತುಂಬಾ ಖುಷಿಯಿಂದ ಒಪ್ಕೊಂಡಿದ್ದಾರೆ. ಇದನ್ನ ಹೈಟೆಕ್ ಊಟದ ಕೊಠಡಿಯನ್ನ ಮಾಡಿಬಿಟ್ಟು ಇಲ್ಲಿ ತಟ್ಟೆಗಳನ್ನ ಇಡ್ಲಿಕ್ಕೆ ಸ್ಟ್ಯಾಂಡ್ಗಳನ್ನ ವ್ಯವಸ್ಥೆಯನ್ನ ಮತ್ತು ಮಕ್ಕಳಿಗೆ ಕುಡಿಯುವ ನೀರಿನ ಆರುವ ಪ್ಲಾಂಟ್ ವ್ಯವಸ್ಥೆಯನ್ನ ಸಹ ಗಂಡು ಭೂಮಿಗೆ ಸುತ್ತೋ ಖುಷಿ, ಬೆಟ್ಟ ಮೇಘಕ್ಕೆ ತಿಳೋ ಖುಷಿ, ತುಂಟ ನದಿಗೆ ಓಡೋ ಖುಷಿ, ಒಂದ ಗಾಳಿಗೆ ಅಲ್ಲೋ ಖುಷಿ, ಹುಟ್ಟಿ ಖುಷಿಯ ಸತ್ತುವಿಲ್ಲದೆ ಹಿಗ್ಗು ಕಟ್ಟುವ ಹಗ್ಗವಿಲ್ಲದೆ ನಾಳೆ ಯಾರು ನಾಳೆ ಯಾರು ಬಲ್ಲರೋ, ಖುಷಿ ಹಿಂದೆ ಮಾಡಿರೋ ಭೂಮಿಗೆ ಸುತ್ತೋ ಖುಷಿ, ಬೆಟ್ಟ ಮೇಘಕ್ಕೆ ತಿಳೋ ಖುಷಿ. ಯಾರು ಮಾಡಕ್ಕ ಚೈನ್ ಕೊಡು ಸರ್, ನಾನೇ ಬೇಕಾದ್ರೆ ಅವರೇ ಡ್ಯಾನ್ಸ್ ಮಾಡುವವ್ರೆ